ಜೈ ಶ್ರೀರಾಮ್ ಎಲ್ಲರಿಗೂ. ಇವಾಗಿಲ್ಲದ್ರೆ ಬೆಳಿಗ್ಗೆ 8 ಗಂಟೆ ಆಗಿತ್ತು ರೀ ಟೈಮ. ಈಗ ಎಲ್ಲ ಯೂಟ್ಯೂಬ್ ವೀಡಿಯೋ ರೀ, ಇನ್ಸ್ಟಾಗ್ರಾಮ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿರಿ ಜಲ್ದಿ. ಯಾಕಂದ್ರೆ ನಾ ಇವತ್ತು ನಮ್ಮ ದಾದಾಗಳೇ ಟೊಮೆಟೊ ಕಡಿದಿತ್ತು ರೀ. ಅದಕ್ಕೆ ದಾದಾ ಕಾಲ್ ಮಾಡಿರಿ ಟೊಮೆಟೊ ಕಡಿಗೆ ಬಾ ಅಂತ. ಅದಕ್ಕೆ ಇವತ್ತೆಲ್ಲ ಕೆಲಸ ಮುಗಿಸಿ ಜಲ್ದಿ ಮುಗಿಸಿ ಈಗ ಇಲ್ದ ಟೊಮೆಟೊ ಕಡಿಕೊಂಡ್ರಿ. ಈಗ ಜಸ್ಟ್ ಕಾಲ್ ಮಾಡಿದ್ರಿ. ಈಗ ಹೊಲ್ದಾಗ ಮೇಯ್ದಾರ್ತಾರೆ ಅವರೆಲ್ಲ, ನೀವು ಭೀ ಬಾತಂತ ಫೋನ್ ಮಾಡಿದ್ರಿ. ಅದಕ್ಕೆ ಈಗ ನಾ ಭೀ ಹೊಂಟಿಯನ್ರಿ. ಇವಾಗ ಇಲ್ಲದ್ರೆ ಪಪ್ಪ ನಮ್ಮ ಹೊಲ್ದಾಗ ಬಿಟ್ಟು ಬರ್ತಾರೆ ಇಲ್ಲಿ ದಾದಾ ಹೊಲ್ದಾಗ. ಅಲ್ಲಿ ಹೋಗಿ ಇವತ್ತು ಟೊಮೆಟೊ ಕೊಂಡಿರ್ತಾರೆ. ಮತ್ತು ಇವತ್ತು ಗುರುವಾರ ಇದ್ರಲ್ಲಿ ಅದಕ್ಕೆ ಮಮ್ಮಿ ಲಕ್ಷ್ಮೀ ಪೂಜೆ ಮಾಡಿದಾರೆ ರೀ. ಮೊದಲ ಲಕ್ಷ್ಮಿ ಕಾಲು ಬಿಡ್ರಿರ್ತಾರೆ, ಕಾಲು ಬದ್ದು ಆಯ್ತು ಇವತ್ತಿನ ಡೇ ಸ್ಟಾರ್ಟ್ ಮಾಡ್ರಿ. ದೇವ್ರ ಆಶೀರ್ವಾದ ಇರಲಿ. ಹಂಗೆ ಈಗ ಮಳೆನೂ ಆಕಾರ ಆಗೈತೆ ರೀ. ಇಲ್ಲಿ ನೋಡ್ರಲ್ಲ ಪೂರ ಮಾಡಾಗಿತ್ತು ರೀ ಎಲ್ಲ. ಪೂರ ಮಳೆ ಬರ್ತೈತೆ ಆಮೇಲೆ ರೀ. ಮಳೆ ಬತ್ತರೂ ಹಂಗೆ ಮಾಡ್ಕೋಬೇಕ್ರಿ. ಯಾಕಂದ್ರೆ ಟೊಮೆಟೊ ಡೈಲಿ ಕಡಿಕತ್ತಿರಲ್ಲ, ಒಂದು ಬಿಟ್ಟು ಒಂದು ಸಲ ಡೈಲಿ ಕಡಿಕತ್ತೈತಿ. ಅದಕ್ಕೆ ಮಳೆ ಬತ್ತರೂ ಏನು ತೋರ್ಸ್ಕೊತ ಹಂಗೆ ಮಾಡ್ಬೇಕು ನೋಡ್ರಿ. ಇವಾಗ ಹೊಲಕ್ಕೆ ಬಂದು ರೀ. ಇದಾನು ನೋಡ್ತಿರಲ್ಲ, ಇದೋ ಟೊಮೆಟೊ ಪ್ಲಾಟ್ ಇದ್ರಿ ಅದಾಗೋದ. ಇಲ್ಲಿ ಇವಾಗ ಇಬ್ರು ಬಂದು ಅನ್ನಗಳು ಬಂದ ಕಡಿಗೆ ಚಾಲು ಮಾಡಿದಾರೆ ರೀ. ನೀವು ನಡ್ರಿ ಪಾಪ ರೀ. ಇವಾಗ ಇಲ್ದಿದ್ರೆ ಕಡಿಗೆ ಚಾಲು ಮಾಡಿದಾವ್ರಿ. ಈಗ ಕಡ್ದ ಒಂದೆರಡು ಬಾಡೆ ಹೋದ್ ಸುರಿದ್ ಬೈನು ಅಲ್ಲಿ ದಾದಗಳು ತುಂಬ್ಕರ್ರಿ. ಅಲ್ಲಿ ದಂಡಿ ಗಿಡ ಐತ್ರಲ್ಲೇ ಅಲ್ಲಿ ದಾದಗಳು ತುಂಬ್ಕರ್ರಿ. ಇನ್ನಿದ್ರ ಮತ್ತೆ ಕಣ್ರಿ ಅದು ನೋಡಿಲ್ರಿ ಗಿಡಗಳು ಹೆಂಗಿದಾವೆ. ಗಿಡಗಳು ಸ್ವಲ್ಪ ರೋಗ ಬಂದಿತ್ರಿ. ಅದಕ್ಕೆ ಸ್ವಲ್ಪ ಕೈ ಹಚ್ಚನ ಕಾಯಿಗಳೆಲ್ಲ ಐತನ ಹಾಕೋದವ್ರಿ. ಟೊಮೆಟೊದವ್ರಲ್ಲೇ ಟೊಮೆಟೊ ಹಸಿ ಟೊಮೆಟೊ ಭೀ ಬೀಳ್ಕೋರಿ. ಹಂಗಾಗಿ ಎಲ್ಲ ಕಾಕುಗಳು ಕಡಿಗಾರ ನೋಡ್ರಿ. ನಿಮ್ನ ಅಜ್ಜಿ ಜುಗೋದವ್ರಲ್ಲ ಅಜ್ಜಿ, ಜುಗೋದವ್ರ ಸಿರ್ಬ ಜುಗೋದವ್ರ ಆಯ್ಗಳು ಜುಗೋದವ್ರ ನೋಡ್ರಿ. ಹಾ ಅಜ್ಜಿ ಕ್ಯಾಮ್ರಾ ಆಯ್ ಕ್ಯಾಪ್ಚರ್ ಆದ್ರಿ 500. ಕ್ಯಾಪ್ಚರ್ ಆದ್ರೆ 500. ಇವಾಗ ಇಲ್ತದ್ರಿ ವ್ಯಾನ್ ಟೊಮೆಟೊ ಗಿಡಗಳದ ನೋಡ್ರಿ. ಇವು ಟೊಮೆಟೊ ಗಿಡದಾಗ ಈ ವ್ಯಾನ್ ಹಿಂಗೆ ಕೆಂಪು ಹಣ್ಣು ಇದೆ ನೋಡ್ರಿ. ಈ ಥರ ಕಲರ್ ಬಂದವ್ರಲ್ಲ ಒಟ್ಟಕ್ಕೆ ಕಾಯಿಗಳು ತೆಗೆದು ನೋಡ್ರಿ. ಇವು ನೋಡಿ ಈ ವ್ಯಾನ್ ಕಾಯಿ ಕಲರ್ ಬಂದ ನೋಡ್ರಿ. ಇವು ಕಾಯಿ ತೆಗೆದ್ರಿ. ಮತ್ತು ಇಲ್ದಿದ್ರೆ ಇವಾಗ ರೇಟ್ ಎಷ್ಟು ನಡೀತಿದ್ದಾಳ್ರಿ, 40 ರೂಪಾಯಿ ರೇಟ್ ನಡೀತೈತೆ ರೀ ಕಿಲೋವ. ನಾವು ಇವಾಗ ಒಂದು ತಿಂಗಳ ಹಿಂದ್ಗಡೆ ಅಂತ ತೆಗೆದಿದ್ರಲ್ಲ ನಮ್ಮ ಗನುಗಳೇ ರೀ. ಅವಾಗ ಇಲ್ದಿದ್ರೆ 4 ರೂಪಾಯಿ ಕಿಲೋ ಏನೋ 3 ರೂಪಾಯಿ ಕಿಲೋ ಹೋಗಿದ್ರಿ ಮುಂಬೈಗೆ ಮಾಲ್. 4 ರೂಪಾಯಿ ಕಿಲೋ ಹೋಗಿದ್ರಿ ಹೌದದ. ಈಗ ಇಲ್ದಿದ್ರೆ 40 ರೂಪಾಯಿ ಆಗಿದ್ರಿ. ಅವಾಗ ಇಲ್ದಿದ್ರೆ ಮತ್ತು ಅದೇನು 60 ರೇಟೇ ನಾನು ಹೊಂಟಿದ್ರು ಇಲ್ಲಿ. ಹಿಂಗೆ ಬರೋದೇನು ಗಿಡ ಐತೆ ನೋಡಿದ ಗಿಡಕ್ಕೆ ಹಿಂಗೆ ತುಂಬಿದ್ರು ಇಲ್ಲಿ. ಅದು ಹುಣ್ಣರಿಗೆ ಅವ್ರು ಇದಾರಲ್ಲೇ ಅವ್ರಲ್ಲೇ. ಇವನವ್ರು ಸಾಲುಗಳು ಕಡಿಕದ ನೋಡ್ರಿ. ಅದೆಲ್ಲ ಕಡ್ಕೊತ ದಂಡಿ ತೊಗೊಂಬಂದ್ರಿ. ಇನ್ನು 3 ಸಾಲು ಉಳ್ದಾರೆ ಅವ್ರದ್ದು ಕಾಕುಗಳು ಮತ್ತು ಅವ್ರು ಬರ್ದು ಅದ ಕಡಿಕಾರು. ಇಲ್ಲಿ ಮತ್ತೆ ಇಲ್ಲಿ ಅನ್ನಗಳು ಐತನ ಮಾಡ್ತಾರೆ ನೋಡ್ರಿ. ಇವೇನು ಟೊಮೆಟೊ ನೋಡಿ ಕಡಿಯತ್ತವ್ರಲ್ಲೇ ಅವನ್ನೆಲ್ಲ ಸಣ್ಣ ಸಣ್ಣ ಬೇರೆ ಕಡೆ ಬಂದು ಮಟ್ಟೆ ಬೇರೆ ಕಡೆ ಮಾಡ್ಕಾರ್ರಿ. ಮಟ್ಟೆ ಬೇರೆ ಕಡೆ ಮಾಡಿ ಅವನ್ನ ತೂಕ ಮಾಡಿ ಗಾಡಿಗೆ ಇಡ್ಕಾರ್ರಿ. ಎಲ್ಲ ಟೊಮೆಟೊ ಹೊಂಟಿದಾವ್ರಿ. ಸ್ವಲ್ಪ ಸಣ್ಣ ಜಾಸ್ತಿ ಹೊಂಟಿದಾವ್ರಿ. ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ನಡೆದೈತ್ರಿ ಇದು ಪ್ಲಾಟ. ಇವಾಗ ಇರ್ತದ ಟೊಮೆಟೊ ಎಲ್ಲ ಕಡಿದತ್ತಿರಲಿ ಅದೆಲ್ಲ ಮುಗಿತ್ರಿ. ಇದೆಲ್ಲ ಏನು ಉದ್ನ ದಾದಗಳ ಪ್ಯಾಕ್ ಮಾಡ್ತಾರೆ ನೋಡ್ರಿ ಸೀದಾ. ಇದಿಲ್ದ ಸೌದಾ ಕೊಂಟಿಲ್ರಿ. ಇವ್ರ ಅನ್ನ ಎಲ್ಗ ಸಂತೆ ಕೂತ್ ಮಾಡ್ತಾರತ್ತಾರೆ. ಸಂತೆ ಈಗ ಅನ್ನ ಇಷ್ಟೆಲ್ಲ ಸಂತೆ ಕೂತ್ ಮಾರೋ ನೋಡ್ರಿ ಅದಾರ. ಇಷ್ಟು ಅಟ್ಟಲ್ರಿ ಅಲ್ಲಿ ಮ್ಯಾಗ ಬರೋದಾರ ಒಂದು 10-15 ಬ್ಯಾಗ. ಇವೆಲ್ಲ ಸಂತೆ ಕೂತ್ ಮಾರೋರ್ದು ಅದ. ಇವಂದದ ಬರ್ತಾಗ ಮಾಡತ್ರಿ ಸಣ್ಣದವು ಅವು ಮಟ್ಟೆ. ಮತ್ತು ಆ ಕಡೆ ಅವು ಬದ್ಲ ಎಲ್ಲ ಇದಾರೆ. ಇವಿಲ್ಲದ ಒಂದೊಂದು ಬ್ಯಾಗ್ ಇಲ್ಲದ್ರೆ 20 ಕಿಲೋದು ಬ್ಯಾಗ್ ಮಾಡತ್ತಾರೆ ಇವ ನೋಡಿದ್ರಲ್ಲಿ ಇವ
ಈಗ ಇಲ್ದಿದ್ರೆ ಇದ್ರಾಗ 15 ಕಿಲೋ ಐತ್ರಿ. ಅವೇನೋ ಒಳಗೆ ಎಷ್ಟು ಬ್ಯಾಗ್ ಇಟ್ಟೆ ನೋಡ್ರಿ. ಇವೆಲ್ಲ ಬ್ಯಾಗ್ಗಳು 20 ಕಿಲೋ ಅದು ನೋಡ್ರಿ. ಇವೆಲ್ಲ ನೀವು ಬ್ಯಾಗ್ ನೋಡ್ತಿರ್ಲಿ, ಇವೆಲ್ಲ 20 ಕಿಲೋ ಅದು. ನಾ ಅಲ್ಲಿ ಕೆಲಸ ಮಾಡ್ಕತ್ತೀನಿ ರೀ. ಅನ್ನಗಳು ಎಲ್ಲಿ ಕರೆದ್ರಿ, ಅನ್ನಗಳು ವಿಡಿಯೋ ನೋಡ್ತಾರ ನಮ್ಮ ಏನ್ರೇನ ಅರಿವತ್ತನ್ನ ನೋಡೋತಾರತ್ರಿ ಅವ್ರು ನಮ್ಮನ್ನ. ಆ ಥರ ನಾನೇ ಇದ್ದಾನೋ ಇಲ್ಲೋ ಗೊತ್ತ, ಈ ಥರ ಕನ್ಫ್ಯೂಸ್ ಆಗತ್ತೈತೆ ರೀ. ಎಲ್ಲರಿಗೆ ಹೆಂಗಾಗ್ತೈತಿ ಕನ್ಫ್ಯೂಸ, ಸ್ಟಾರ್ಟಿಂಗ್ ಗೊತ್ತಾಗಲ್ಲ ರೀ. ಯಾಕಂದ್ರೆ ವಿಡಿಯೋದಾಗ ಒಂದು ಬೇರೆ ಥರ ಕಾಣಿಸ್ತೈತಿ, ರಿಯಲ್ ಸ್ವಲ್ಪ ಬೇರೆ ಕಾಣಿಸ್ತೈತಿರ್ಲಿ. ಇವಾಗ ಅಲ್ಲಿದ್ದು ಕೆಲಸ ಎಲ್ಲ ಮುಗೀತು ರೀ. ಅಲ್ಲಿಂದ ಮನೆಗೆ ಬೈನು. ಮನೆಗೆ ಬಂದ ಇನ್ನು ಅಲ್ಲಿ ಒಳಗಡೆ ತಡ್ತಾಯಿದ್ದ ರೀ ಪಾಪ ಹೊಸದ್ರಿ. ಅದನ್ನ ಮ್ಯಾಲೆ ಹಾಕೊಂಡು ಹೋಗ್ತಾರೆ. ಯಾಕಂದ್ರೆ ದಿವಸ ಅಲ್ಲಿ ನೀರು ಸುರ್ಕಿದ್ರಿ ಅಡುಗೆ ಮನ್ಯಾಗ, ಸರ ಕಮ್ಮಿ ಆಗ್ತಿದ್ರಿ. ಅದಕ್ಕೆ ಮ್ಯಾಲೆ ತಟ್ಟು ಹಾಕೊಂಡು ಹೋಗ್ತಾರೆ. ಇಲ್ಲಿ ಏನಿತ್ತು ನೋಡ್ರಿ, ಇಲ್ಲಿ ಬಿದ್ದಿದ್ರಲ್ಲ, ಇಲ್ಲಿ ಮ್ಯಾಲೆ ತಟ್ಟು ಹಾಕೊಂಡು ಹೋಗ್ತಾರೆ. ತಟ್ಟು ಹಾಕಿತ್ತಂದ್ರೆ ನೀರು ಬರಲ್ಲ ರೀ. ಮೊದಲು ಇಲ್ಲಿ ಕರಿ ತಟ್ಟು ಇತ್ತು ರೀ, ಏನಿಲ್ಲ ಮನ್ರಿ. ಇಲ್ಲಿ ಕರಿ ತಟ್ಟು ಇತ್ತು ರೀ. ಅದು ಹಿಂದೆ ಕಿಲೋ ಜೋಗ್ಲಿಗೆ ಹಾಳು ಬಿಡ್ತಾರೆ, ಅವಾಗ ಕಿತ್ಕೊಂಡು ಹೋಗಿದ್ರಿ. ಅದ ಈಗ ಪಪ್ಪ ಇಲ್ಲದ್ರೆ ಹೊಸ ತಟ್ಟು ತೊಗೊಂಬಂದಾರ ರೀ. ಈಗ ತೋರಿಸ್ತೇನೆ ತೊಗೊಂಡ್ರಿ. ಇದು ಹೊಸ ತಟ್ಟು ತೊಗೊಂಡಾರ ರೀ. ಇದಿಲ್ಲದ್ರೆ ಅಲ್ಲಿ ಹಾಕೊಂಡು ಅಂತಾರೆ. ಹಂಗೆ ಇವಾಗ ಮಳೆ ಬರ್ಕಿದ್ರಲ್ಲ ಹೊರಗೆ. ನಮ್ಮಲ್ಲಿ ಗೌತಿ ಗಿಡ ಐತ್ರಿ. ಗೌತಿ ಗಿಡದಂದ ತಪ್ಲ ತೊಗೊಂಬಂದ ಮಸ್ತ್ ಬಿಗಿ ಚಾ ಮಾಡಿಕೊಂಡಿರ್ತಾರೆ. ಇವಾಗಿಲ್ಲದ ಟೈಮ್ 4 ಗಂಟೆ ಆಗಿತ್ತು ರೀ. ನಿಮ್ಮ ಮಧ್ಯಾಹ್ನ ಹೇಳಿರಲಿಲ್ಲ ಮನೆ ಮ್ಯಾಗ ತಟ್ಟು ಹಾಕೋದಿತ್ತ. ಈ ತಟ್ಟು ಹಾಕೋದಿದ್ರಿ ಮನೆ ಮ್ಯಾಗ. ಇವಾಗಿಲ್ಲದ್ರೆ ಲುಚನ್ಗೆಲ್ಲ ತೊಗೊಂಡು ಬಂದಿದ್ರಿ. ನಾನು ಲುಚನ್ಗೆ ನೋಡ್ತಿರ್ಲ ಇದ್ರ ಮ್ಯಾಗ ಏರ್ರಿ. ಮ್ಯಾಗ ಹೋಗಿ ಯಾ ಪತ್ರೆ ಇದ್ರು ಆಚೆ ಕಡೆ ಹಂಚದವ್ರಿ ಅಡುಗೆ ಮನೆಗೆ. ಅಲ್ಲಿದ್ರೆ ತಟ್ಟು ಹಾಕೊಂಡ್ರಿ ಆತ. ತಟ್ಟು ಹಾಕಿದಂದ್ರೆ ಒಳಗೆ ನೀರು ಬರಲ್ಲ ರೀ ಅಡುಗೆ ಮನ್ಯಾಗ. ಈಗ ದಿವಸ ಕಂಟಿನ್ಯೂ ಮಳೆ ಬೆಳಕಿದ್ರಿ, ಅದ್ರ ಸಲುವಾಗಿ ದಿವಸ ಮನ್ಯಾಗ ನೀರು ತುಂಬತ್ತಾರ ಅಡುಗೆ ಮನೆ. ಅದಕ್ಕೆ ಇನ್ನು ಇತರ ಏರಿ ಇಲ್ಲಿ ಮ್ಯಾಲೆ ಇವು ಈಚೆ ಕಡೆ ಪತ್ರೆ ಅದಾವ್ರಿ. ಅವು ಪತ್ರೆ ಆಚೆ ಕಡೆ ಹಂಚದವ್ರಿ. ಅಲ್ಲಿ ಇಲ್ದಿದ್ರೆ ತಟ್ಟು ಹಾಕೊಂಡ್ರಿ ಅಂತ. ಇವಾಗ ಇಲ್ದಿದ್ರೆ ಮ್ಯಾಗ ಮನೆ ಮ್ಯಾಗ ಬೈದವ್ರಿ. ಇದಂತ ತಟ್ಟು ನೋಡತ್ತಿರ್ಲ, ಈ ತಟ್ಟು ಇಲ್ದಿದ್ರೆ ಇಲ್ಲಿ ಹಾಕೊಂಡ್ರಿ ಆತ 20 ಹಂಚದವ್ರಲ್ಲ. ಇದು ನಮ್ಮ ತಾತೆ ಒಳಗಿದಾರೆ ರೀ. ಈ ಸೈಡ್ನವ್ರು ಹಾಕೊಂಡ್ರಿ ಆತ. ಅವು ಇಟ್ಟಂಗಿಗೆ ಈತನ ಹಂಚುಗಳು ಹೋಗಿದಾರೆ ಒಂದೊಂದು ಕಡೆ. ಅಲ್ಲಿ ನೀರು ಬರ್ಕವ್ರಿ. ಮತ್ತು ಅಲ್ಲೆಟ್ಟು ಬೀಚ್ ನೋಡ್ರಿ 2019 ಅಲ್ಲಿ ಫುಲ್ ಜೋರು ನೀರು ಬರ್ಕವ್ರಿ. ಅದಕ್ಕೆ ಇದು ಹೊಸ ತಟ್ಟು ಹಾಕೊಂಡ್ರಿ ಆತ. ತಟ್ಟು ಹಾಕಿದ್ರೆ ನೀರೆಲ್ಲ ಕೆಳಗೆ ಸೈಡ್ ಹೋಗ್ತಾವ್ರಿ. ಇವಾಗೆಲ್ಲ ಮ್ಯಾಗ ತಟ್ಟೆಲ್ಲ ಹಾಕಿರಿ. ಕೈಗ ಶೇಂಗಸಾಲ ತೊಗೊಂಡ ಕೈಗೆ ಮೊದಲು ತೊಗೊಂಡ್ರಿ. ಇನ್ನಿದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ರಿ ಅಂತ ನಂಗೆ ಭಾಳ ಜನ ಕೇಳ್ತೀರಿ ಇನ್ಸ್ಟಾಗ್ರಾಮ್ದಾಗ. ನಿಮ್ಮ ವಾಯ್ಸ್ ಭಾಳ ಕ್ಲಿಯರ್ ಮತ್ತು ಭಾಳ ಕೇಳಕ್ಕೆ ಭಾಳ ಇದನ್ನ ಅನಿಸ್ತೈತಿ ಅಂತ, ಚಂದ ಅನಿಸ್ತೈತಿ ಅಂತ. ಯಾಕಂದ್ರೆ ರೀ ನಾ ವಾಯ್ಸ್ ಇಲ್ದಿದ್ರೆ ಫುಲ್ ಕ್ಲಿಯರ್ ಅಂದ್ರೆ ಕ್ಲಿಯರ್ ರೆಕಾರ್ಡ್ ಮಾಡ್ತೇನೆ ರೀ. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಭೀ ನಾಯ್ಸ್ ಬರ್ಕೈತದ, ನಾವು ಆಗ ವಾಯ್ಸ್ ರೆಕಾರ್ಡ್ ಮಾಡಲ್ಲ ರೀ. 1 ಗಂಟೆ ವಿಡಿಯೋ ಲೇಟ್ ಆದ್ರೆ ಪೋಡಿಸ್ತಿದ್ರಿ, ಆದರೆ ವಿಡಿಯೋ ಕರೆಕ್ಟ್ ಬಂದಿರ್ಬೇಕು, ಆ ಥರ ಮಾಡ್ತೇನೆ ರೀ. ಇವಾಗ ಇಲ್ದಿದ್ರೆ ನೋಡ್ಬೇಕು ವಾಯ್ಸ್ ಬ್ಯಾಕ್ಗ್ರೌಂಡ್ ಜಾಸ್ತಿ ಬರತ್ತಿಲ್ಲ ರೀ. ಇಂಥ ಟೈಮ್ದಾಗ ಮನ್ಯಾಗ ಕೂತ ವಿಡಿಯೋ ಇಲ್ಲಿ ಯಾರು ನೋಡ್ತಿಲ್ಲ ಬೆಡ್ ಮ್ಯಾಗ, ಇಲ್ಲಿ ಕೂತ ನಾ ವಾಯ್ಸ್ ರೆಕಾರ್ಡ್ ಮಾಡ್ತೇನೆ ರೀ. ನಾ ಮತ್ತು ವಾಯ್ಸ್ ರೆಕಾರ್ಡ್ ಮಾಡುವಾಗ ರೀ ಒಂದು ಯಾರೂ ಮಾತಾಡಲ್ಲ ರೀ, ಎಲ್ಲಿ ಓಡಾಡಲ್ಲ, ಬರೀ ಗಪ್ಪ ಎಲ್ಲರೂ ಗಪ್ಪ ಕೂತಿರ್ತಾರೆ ರೀ. ಮತ್ತು ಮನೆಯೂ ಎಷ್ಟು ಫ್ಯಾನ್ ಹೊಡೆದ್ರೆ ನಮ್ಮ ಮನೆಯೂ ತಾತೆಗಳು ಮನೆಯೂ ರೀ ಎಲ್ಲ ಫ್ಯಾನ್ಗಳು ಆಫ್ ಇರ್ತಾರೆ. ಯಾಕಂದ್ರೆ ಅದ್ರದ್ದು ಭೀ ನಾಯ್ಸ್ ಬರ್ತಿದ್ರಿ. ಅದ್ರ ಸಲುವಾಗಿ ನಾ ಎಲ್ಲ ಪೂರ ಒಂದು ಮಾಡಿ ಯಾವಾಗ ಫುಲ್ ಶಾಂತ ಇರ್ತಿದ್ರಲ್ಲ. ಇನ್ನು 6 ಗಂಟೆಗೆಲ್ಕ ಯಾರು ಇಲ್ಲರಿ, 6:15 ಯಾರು ಇಲ್ಲ. ಇನ್ನು ವಾಯ್ಸ್ ರೆಕಾರ್ಡ್ ಮಾಡ್ತಾನೆ ರೀ. ನೀವು ಭೀ ಎಲ್ಲ ಮಿನಿ ವ್ಲಾಗ್ ಮಾಡ್ಕತ್ತೀರಿ ಅಂದ್ರೆ ವಾಯ್ಸ್ ಎಲ್ಕ ಕ್ಲಿಯರ್ ಇಡ್ರಿ. ಇದರಿಂದ ನಿಮ್ಮ ವಿಡಿಯೋ ಫಿಕ್ಸ್ ವೈರಲ್ ಆಯ್ತು. ಇವಾಗ ಇಲ್ದ ಟೈಮ್ 7:30 ಐತ್ರಿ. ಇವಾಗ ಊರಾಗ ಹೋಗಿ ಸ್ವಲ್ಪ ಚುಮ್ಮುರಿ ಮಾಡಾಕಿದಾಳ್ರಿ ಮಮ್ಮಿ. ಅದಕ್ಕೆ ಚುಮ್ಮುರಿ ತೊಗೊಂಬಂದಿರ ಅಂತ ಹೇಳಿದಾಳ್ರಿ. ಚುಮ್ಮುರಿ ತೊಗೊಂಡು ಬರ್ನತ್ತಾರೆ. ಹಂಗೆ ಅಲ್ಲೇ ಬೇಕ್ರಿಗೆ ಹೋಗಿ ಪರ್ಸನ್ ಭೀ ತೊಗೊಂಬರ್ತೇವೆ ಒಂದು 50 ರೂಪಾಯಿದ. ಯಾಕಂದ್ರೆ ನಾಳೆ ಇಲ್ದಿದ್ರೆ ನಾಷ್ಟಾಗ ಮಮ್ಮಿ ಮಿಸಾಲ ಮಾಡೋರ್ದಾರ ರೀ. ಮನೆ ಇಲ್ದ ಬ್ರೆಡ್ ಇದಾವ್ರಿ, ಅದಕ್ಕೆ ಮಮ್ಮಿ ಮಿಸಾಲ ಮಾಡೋರು. ಪರ್ಸನ್ ಭೀ ತೊಗೊಂಬರ್ತೇವೆ ಒಂದು 50 ರೂಪಾಯಿದ. ಹಂಗೆ ಈಗ ತಿನ್ನಾಕ ಈಗ ಹಸೋಗಿದಾರೆ ನಂಗೆ ಫುಲ್ ರೀ. ಅದಕ್ಕೆ ಪಪ್ಪ ವಡಾಪಾವ್ ತೊಗೊಂಬತ್ತ ಹೇಳಿದಾರೆ ರೀ. ಎಲ್ಲರಿಗೆ ವಡಾಪಾವ್ ತೊಗೊಂಬರ್ರಿ ಅಂತ. ನಂಗೆ ರೀ ಪಪ್ಪಾಗ ಅಣ್ಣಾಗ ಮಮ್ಮಿಗೆ ಎಲ್ಲರಿಗೆ ಇವಾಗ ಹೋಗೋಣ ನಡ್ರಿ. ಇವಾಗ ಇಲ್ದಿದ್ರೆ ವಡಾಪಾವ್ ತೊಗೊಂಬಂದೇನ್ರಿ. ಮತ್ತು ನೀವು ಕೇಳ್ತಿರ್ಲಿಲ್ಲ ನಾ ವಡಾಪಾವ್ ಬೇರೆ ಬೇರೆ ತಿತ್ತಿ ಅಂದ್ರೆ ಅತ್ತ ಕೇಳ್ತಿರ್ಲಿ ನೀವ್ರ. ವಡಾಪಾವ್ ಭಾಳ ಓಡಿಸ್ತಾವ್ರಿ. ಯಾಕಂದ್ರೆ ಸ್ವಸ್ದಾಗ ಮಸ್ತ್ ಐತ್ರಿ. 10 ರೂಪಾಯಿ ಕೊಟ್ರೆ 2 ವಡಾಪಾವ ಬಜ್ಜಿ ಎಲ್ಲ ಸಿಗ್ತಿದ್ರಿ, ಮಸ್ತ್ ಹೊಟ್ಟೆ ತುಂಬಿದ್ರಿ ಅದ್ರ. ಇವಾಗ ಇದು ವಡಾಪಾವ್ ತಂದ್ರೆ ಫುಲ್ ಹಸೋಗಿದಾವನ್ನ. ಪಪ್ಪ ಅಣ್ಣ ಎಲ್ಲರೂ ತಿನ್ರತ್ತ. ನಾನು ಅನ್ನ ಬರ್ಕಾರಿ. ಅನ್ನ ಇಲ್ದಿದ್ರೆ ಅನ್ನ ಬಿತ್ತಾರೆ. ಈಗ ಮಮ್ಮಿಗೆ ಇಲ್ದಿದ್ರೆ 2 ತೆಗೆದಿಟ್ನತ್ರಿ. ಮಮ್ಮಿ ಏನೋ 8:30 ಬರ್ತಾರೆ.
ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾನೆ ರೀ. ಬ್ಲಾಗ್ ಯಾವ ಥರ ಅನ್ಸ್ತಂತ ಲೈಕ್ ಶೇರ್ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಾಗ. ರಾಧೆ ರಾಧೆ.